ಹಾಯ್ ಡ್ಯಾಡ್. ಲ್ಯಾಂಡ್ ಆದೇನು? ಜಸ್ಟ್ ಅರೈವ್ಡ್. ಹೇಗಿದೆ ಬ್ಯಾಂಗ್ಳೂರ್? ಬ್ಯಾಂಗ್ಳೂರ್ ವೆದರ್ ನಾಟ್ ಬ್ಯಾಡ್. ಪೊಲ್ಯೂಷನ್ ಕೂಡ ಬೆಂಗಳೂರಿಗೆ ಹೋಲಿಸಿದ್ರೆ ಕಡಿಮೆನೆ. ರೋಡ್ ದೊಡ್ಡದಾಗಿ, ಬಿಲ್ಡಿಂಗ್ಗಳು ಎತ್ತರವಾಗಿ ಕಾಣಿಸ್ತಿದೆ. ಇನ್ಫ್ಯಾಕ್ಟ್ ಗ್ರೀನ್ರಿ ಕೂಡ ಚೆನ್ನಾಗಿದೆ. ಡೆವಲಪ್ಮೆಂಟ್ ಆಗ್ತಿರೋ ಸಿಟಿ ಅಲ್ವಾ? ಇಷ್ಟ ಆಯ್ತಾ? ಜಸ್ಟ್ ಅಲ್ವಾ ಹೆಜ್ಜೆ ಇಟ್ಟಿದ್ದು. ನೋಡೋಣ. ನನ್ಗೆ ಯಾಕೋ ನಿನ್ನ ಸಪ್ತಪದಿ ಅಲ್ಲೇ ನಡೆಯುತ್ತೆ ಅನ್ಸ್ತಿದೆ. ಕಮಾನ್ ಡ್ಯಾಡ್, ನಾನು ಇಲ್ಲಿ ಬಂದಿದ್ದು ನಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ, ನನ್ನ ಲೈಫ್ನ ಎಕ್ಸಿಕ್ಯೂಟ್ ಮಾಡೋಕ್ಕಲ್ಲ. ಯಾರು ಗೊತ್ತಿದೆ, ನಿನಗೆ ಬೇಕಾಗಿರೋ ಕ್ವಾಲಿಟೀಸ್ ಇರೋ ಒಂದು ಹುಡುಗಿ ನೀನು ಎದುರು ಸಿಗ್ಬೋದು. ಹಾಗಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಪ್ಪ. ಏನಂತ? ಬಾಹುಬಲಿ ದೇವಸೇನನ್ನ ಮದುವೆ ಆದಂಗ ನನ್ನಿಂದ ಅಂಥ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡಬೇಡ ಡ್ಯಾಡ್. ನನಗಷ್ಟು ಟೈಮ್ ಇಲ್ಲ. ಓಕೆ, ರೂಪ ಅವ್ರ ಮನೆಗೆ ಹೋಗು. ಲಂಚ್ಗೆ ಬರ್ತೀನಿ ಅಂತ ಹೇಳಿದ್ದು, ಆಗಲೇ ಹೋಗ್ತೀನಿ. ಆಸ್ ಯು ವಿಶ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ಆ ಟೆಂಡರು ನಮಗೆ ಬರಬೇಕು. ಖಂಡಿತ ನಮಗೆ ಸಿಗುತ್ತೆ ಡ್ಯಾಡ್, ಯು ಡೋಂಟ್ ವರಿ. ನಾವು ಈ ಬೆಂಗಳೂರಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಾಯ್ ಡ್ಯಾಡ್. ಗುಡ್ ಮಾರ್ನಿಂಗ್ ಸರ್. ಫೋನ್ ಕಾಲ್ ಟ್ರೇಸ್ ಮಾಡಿದ್ರ ನಾಣಿ? ಮಾಡ್ತಿದ್ದಾರೆ ಸರ್. ಇನ್ನು 10 ನಿಮಿಷದಲ್ಲಿ ಯಾರಿಗೆ ಕಾಲ್ ಮಾಡಿದ್ರು, ಯಾರ ಜೊತೆ ಮಾತಾಡ್ತಿದ್ರು ಅಂತ ಗೊತ್ತಾಗುತ್ತೆ ಸರ್. ಬೇಗ ಮಾಡಕ್ಕೆ ಹೇಳು. ಮೇಕ್ ಇಟ್ ಫಾಸ್ಟ್. ಓಕೆ ಸರ್. ನೀವು ಸುಮ್ಮನೆ ಇದೆಲ್ಲ ಮಾಡ್ತಾ ಇದ್ದೀರಾ ರೀ. ಚಿಕ್ಕಮ್ಮ ಚಿಕ್ಕಪ್ಪಂಗೆ ಬೇಜಾರು ಮಾಡ್ತಾ ಇದ್ದೀರಾ. ನಿಂಗೆ ಗೊತ್ತಿಲ್ಲ ಗಂಗಾ, ತಪ್ಪು ಮಾಡಿದವರು ನಮ್ಮವರೇ ಆದರೂ ಸರಿ, ನಾನು ಕ್ಷಮಿಸಲ್ಲ. ಜೈ ಅವ್ರನ್ನ ಸುಮ್ಮನೆ ಅನುಮಾನ ಪಡ್ತಿಲ್ಲಮ್ಮ. ಅವ್ರು ಇಲ್ಲಿವರೆಗೂ ತುಂಬಾ ತಪ್ಪು ಮಾಡಿದ್ದಾರೆ. ನಿನಗೆ ಗೊತ್ತಲ್ಲಮ್ಮ, ಅವರು ಸ್ವಪ್ನನ ಸೊಸೆ ಮಾಡಬೇಕು ಅಂದ್ಕೊಂಡ್ರು. ಅವಳು ಮನೆ ಬಿಟ್ಟು ಓಡೋದ್ಲು. ಆಗಿಂದ ಅವರು ಕೋಪ ಮಾಡ್ಕೊಂಡಿದ್ದಾರೆ. ಆಯ್ತು ಚಂದ್ರಿಕಾ, 10 ನಿಮಿಷಕ್ಕೆ ಫೋನ್ ಮಾಡಿದ್ ಯಾರಿಗೋ ಅಂತ ಗೊತ್ತಾಗತ್ತಂತೆ. 15 ನಿಮಿಷಕ್ಕೆ ನಮ್ ಪ್ರಾಣ ಹೋಗೋದು ಖಾಯಂ. ಭಯ ಪಟ್ಕೊಂಡಿದ್ದೀನಿ, ಇನ್ನು ಭಯ ಪಡಿಸ್ಬೇಡ್ರಿ. ಅದೇನೆ ರಾತ್ರಿ ಧೈರ್ಯವಾಗಿ ಮಾತಾಡಿದ್ದೆ, ಈಗ ಬೆಳಗಾದ ಕೂಡ್ಲೆ ಭಯ ಅಂತೀಯ? ರಾತ್ರಿ ಏನೋ ಆವೇಶಕ್ಕೆ ಹೇಳ್ದೆ, ಬೆಳಗ್ಗೆ ಯೋಚನೆ ಮಾಡಿದ್ರೆ ಭಯ ಆಗ್ತಿದೆ. ಇದಕ್ಕೆ ರಾತ್ರಿ ಓಡ್ ಹೋಗೋಣ ಅಂದೆ, ಕೇಳಲಿಲ್ಲ. ಈಗ ನೋಡು, ಓಡ್ ಹೋಗೋಣ ಅಂದ್ಕೊಂಡ್ರು ಸಾಧ್ಯ ಇಲ್ಲ. ಅಬ್ಬಾ, ಏನಾದ್ರೂ ಮಾಡ್ರಿ. ಅಯ್ಯಮ್ಮ, ಈಗ ನಾನೇನೇ ಮಾಡ್ಲಿ? ನಿನ್ನ ನಂಬಿದ್ದಕ್ಕೆ ನನ್ ಚಪ್ಪಲಿ ತಗೊಂಡು ನಾನೇ ಹುಡ್ಕೋಬೇಕು. ಹೇಗೂ ಫೋನ್ ಮಾಡಿದ್ದು ನೀನೇ ಅಲ್ವಾ? ಜೈ ಮೊದ್ಲು ನಿನ್ಗೆ ಗನ್ಗುರಿ ಇಡೋದು. ಅವನನ್ನ ಶೂಟ್ ಮಾಡಿದ್ರೆ ನೀವು ನೋಡ್ಕೊಂಡು ಸುಮ್ನೆ ಇರ್ತೀರಾ? ಆ ಗನ್ಗೆ ನಿಮ್ ಗುಂಡ್ಗೆ ಅಡ್ಡ ಇಡಲ್ವಾ? ಅಯ್ಯೋ, ನಾನೇನಾದ್ರೂ ರಜನಿಕಾಂತನ ಅಥವಾ ದೊಡ್ಡ ಸ್ಪೈಡರ್ ಮ್ಯಾನ, ಪೌಡರ್ ಕೃಷ್ಣ? ಹೀಗ್ ಭಯ ಪಡೋ ಬದಲು ಬೇರೆ ಏನಾದ್ರೂ ಯೋಚನೆ ಮಾಡ್ಬೋದಲ್ಲ. ನಂಗೇನು ಹೊಳಿತಾನೆ ಇಲ್ಲ. ಎಲ್ಲ ನೀನೇ ಮಾಡೋದು, ಆಮೇಲೆ ನನ್ ಮೇಲೆ ಹಾಕ್ತೀಯ. ಕಟ್ಕೊಂಡ್ಮೇಲೆ ತಪ್ಪತ್ತಾ? ಏನಾದ್ರೂ ಹೊಳಿತಾ? ಕಾಲ್ ಸುಟ್ಟವ್ರ ಹಾಗೆ ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತಿದ್ದೀರಾ? ಒಂದ್ ಕಡೆ ಕೂತ್ ಯೋಚನೆ ಮಾಡಕ್ಕಾಗಲ್ವಾ? ರೇಗ್ಸೋದನ್ನ ನಿಲ್ಸೆ. ಐಡಿಯಾ ಬರಬೇಕು ಅಂದ್ರೆ ಹೀಗೆ ಓಡಾಡ್ಬೇಕು. ಸಿನಿಮಾದಲ್ಲಿ ನೋಡಿಲ್ವಾ? ಬಂತು ಬಂದ್ರೆ ವಾಶ್ರೂಮ್ಗೆ ಹೋಗಿ. ಛೀ, ಬಂದಿದ್ದು ಅದಲ್ವೇ ಐಡಿಯಾ? ಏನು? ಇಲ್ಲಿವರೆಗೂ ನನ್ನ ಆಕ್ಟಿಂಗ್ ನೋಡಿದ್ದೆ, ಈಗ ನನ್ನ ಓವರ್ ಆಕ್ಟಿಂಗ್ ನೋಡ್ತೀಯ? ಇಲ್ಲಿವರೆಗೂ ಮಾಡಿದ್ದೆ ಅಲ್ವಾ? ಜೋಕು ಸಾಕು. ಲಗೇಜ್ ರೆಡಿನಾ? ಯಾವಾಗ್ಲೂ ಆಯ್ತು. ತಗೊಂಡ್ ಹೋಗಿ. ಮೊದ್ಲೇ ಪ್ರಿಪೇರ್ ಆಗಿದೆಯಲ್ಲ, ರೆಡಿ ಇರೋ. ಓಡ್ ಹೋಗಕ್ಕ? ಪ್ಲಾನ್ ತೋರ್ಸೋಕೆ. ಹಾ, ಏನ್ರಿ? ಅಯ್ಯೋ ಏನ್ರಿ? ನಿಂತ್ಕೊಳ್ರಿ. ನಾನಿನ್ನು ಇರಲ್ಲ. ಅಯ್ಯೋ, ಇರಲ್ಲ ಅಂದ್ರೆ ಇರಲ್ಲ. ನಿಂತ್ಕೊಳ್ರಿ ರೀ. ಇರಲ್ಲ, ನಾನು ಇರಲ್ಲ. ಇನ್ನೊಂದು ಕ್ಷಣ ಕೂಡ ಈ ಮನೇಲಿ ಇರಲ್ಲ.
ನಾನು ಹೋಗ್ತೀನಿ. ಅಯ್ಯಯ್ಯೋ ಹೋಗ್ಬೇಡ್ರಿ, ನಿಂತ್ಕೊಳ್ರಿ. ನೀವು ಹೋದ್ರೆ ನನ್ ಜೀವನ ಏನಾಗ್ಬೇಕ್ರಿ? ಈ ಮನೇಲಿದ್ರೆ ನನ್ ಮರ್ಯಾದೆ ಏನಾಗತ್ತೆ? ನನ್ ಗೌರವ ನಾಶ ಆಗ್ಬೇಕಾ? ನೋ, ನೆವರ್. ನನ್ ಪ್ರಾಣ ಹೋದ್ರೂ ಬದುಕ್ತೀನೇನೋ, ಮರ್ಯಾದೆ ಹೋದ್ರೆ ಬದುಕಲ್ಲ. ಐ ಕಾಂಟ್. ಏನ್ ಪೌಡ್ರ್ ಸರ್ ಓವರ್ ಆಕ್ಟಿಂಗ್ ಮಾಡ್ತಿದಾರಲ್ಲ, ಇವ್ರಿಗೆ ಮಾತಾಡಲ್ವಲ್ಲ? ಇಲ್ಲ, ನಾನು ಹೊರಟೆ. ಅಯ್ಯೋ ಒಂದು ಸಲ ಯೋಚನೆ ಮಾಡ್ರಿ. ಇನ್ನ ಆಲೋಚನೆನೇ ಇಲ್ಲ, ಮಾತಿಲ್ಲ. ನಾನು ಈ ಮನೆಯಲ್ಲಿ ಇರೋದಿಲ್ಲ. ಏನಾಯ್ತು ಕೃಷ್ಣ? ಏನಾಯ್ತಾ? ನಿನ್ನೆ ರಾತ್ರಿ ಏನಾಯ್ತು ನೆನ್ಪಿಲ್ವಾ? ನೀವು ಕೂಡ ವಾರ್ನಿಂಗ್ ಕೊಟ್ರಲ್ಲ. ಅವರು ಕದ್ದು ಹೋಗೋದ್ನ ನಾನ್ ನೋಡ್ರೋ ಪಾಪಕ್ಕೆ ನನ್ಗೆ ಎಲ್ರು ಅಷ್ಟು ಅವಮಾನ ಮಾಡಿದ್ರಿ. ಕಲ್ಪನಾ ಅಂತೂ ಒಂದೇ ಸಲ ನನ್ನ ಸಾಯಿಸ್ತೀನಿ ಅಂತ ಶಪಥನೇ ಮಾಡಿಬಿಟ್ಲು. ಜೈ ಕೂಡ ಅಷ್ಟೇ, ನನ್ ಪ್ರಾಣ ತೆಗಿತೀನಿ ಅಂದ. ಏನು ನಾವು ಕ್ರಿಮಿನಲ್ಸ್ ತರ ಕಾಣ್ತೀವಾ? ಅಯ್ಯಯ್ಯೋ, ಅವ್ರೇನೋ ಬಾಯ್ ತಪ್ಪಿ ಹೇಳ್ಬಿಟ್ರು ಚಿಕ್ಕಪ್ಪ. ತಪ್ಪಿದ್ದಲ್ಲ, ಗೊತ್ತಿದ್ದೇ ಹೇಳಿದ್ದು. ನೋಡಿದ್ಯೇನೆ, ಬೇಕು ಅಂತ ಹೇಳಿದ್ದಂತೆ. ಯಾಕೆ? ನಾನು ಅವನ ಸೋದರತೆ ಗಂಡ ಅಲ್ವಾ? ಗಂಗಾ ನಮ್ಗೆ ಮಗಳು ಹಾಗಲ್ವಾ? ಅದನ್ನೂ ಕೂಡ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ. ನಿಮ್ ಚರಿತ್ರೆ ಹಾಗಿರೋದಕ್ಕೆ ಹೇಳಿದ್ದು. ಕೇಳಿಸ್ಕೊಂಡೇನೆ. ನಮ್ ಚರಿತ್ರೆ ಅಂತದ್ದಂತೆ. ನಾವು 10 ಮರ್ಡರ್ ಮಾಡಿ ಜೈಲಿಗೆ ಹೋಗಿ ಬಂದಿದ್ದೀವಿ ನೋಡು. ಬೇಡವೆ, ಈ ಅವಮಾನ ನಂಗೆ ಬೇಡ. ಈ ಮನೇಲಿ ಇದ್ರೆ ಎಷ್ಟು, ಬಿಟ್ರೆ ಎಷ್ಟು. ಹೋಗ್ತೀನಿ, ನಾನು ಹೋಗ್ತೀನಿ ಅಷ್ಟೇ. ಅಯ್ಯೋ ಓಕೆ ಮಾವ, ನೀವ್ ಯಾರು ಕಾಲ್ ಮಾಡಿದ್ರೋ ಅದು ಗೊತ್ತಾದ್ಮೇಲೆ ಹೋಗಿ. ಒಸಾಮ ಬಿಲ್ ಆಡನ್ಗೆ ಮಾಡಿದ್ದೆ, ದಾವೂದ್ ಇಬ್ರಾಹಿಂಗೆ ಮಾಡಿದ್ದೆ. ಕಾಲ್ ಮಾಡು, ಸಾಯಿಸ್ಬಿಡು ನನ್ನ. ಅನುಮಾನ ಬಂದ್ಮೇಲೆ ಇನ್ನೂ ಕಾಯೋದು ಯಾಕೆ? ಈಗ್ಲೇ ಇಲ್ಲೇ ನನ್ನ ಮರ್ಡರ್ ಮಾಡ್ಬಿಡು. ಏನಿವರು ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ? ಮಾಡಿರೋ ತಪ್ಪನ್ನ ಕವರ್ ಮಾಡ್ತಿರೋದಾ? ಅಯ್ಯಯ್ಯೋ, ಅಂತ ಮಾತಲ್ಲ ಯಾಕೆ ಆಡ್ತೀರಾ? ಮತ್ತೇನಮ್ಮ, ರಾತ್ರಿ ಎಲ್ಲ ಸ್ವಲ್ಪನೂ ನಿದ್ರೆ ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ. ನಾನು ಬದುಕಬೇಕಾ ಅನಿಸ್ತಿದೆ. ಸರ್, ಏನಾಯ್ತು? ಯಾರನ್ನು ಗೊತ್ತಾಯ್ತಾ? ಸಾರಿ ಸರ್, ಎಷ್ಟೇ ಪ್ರಯತ್ನ ಪಟ್ಟರೂ ಟ್ರೇಸ್ ಆಗಿಲ್ಲ ಸರ್. ಯಾಕೆ ಫೋನ್ ಟ್ರೇಸ್ ಆಗ್ತಿಲ್ಲ? ಏನು? ಟ್ರೇಸ್ ಆಗದೆ ಇರೋದು ನಮ್ದೇ ತಪ್ಪ? ಸುಟ್ಬಿಡು, ಇನ್ನಾಗಲ್ಲ. ಶೂಟ್ ಮಾಡಿ ಮುಗಿಸು. ಆಫೀಸರ್ ಸರ್, ನೈಟ್ ಯಾರ ಹತ್ರ ಮಾತಾಡಿದ್ರೋ ಅವ್ರು ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡಿ ಮಾತಾಡಿ. ಮಾತಾಡಿ. ಕೃಷ್ಣ ಅಂಕಲ್ ಕಾಲ್ ಮಾಡ್ತಾ ಇದ್ದಾರಲ್ಲ, ಯಾಕೆ ಮಾಡ್ತಿದ್ದಾರೆ? ಹಲೋ ಡ್ಯಾಡಿ. ಹಬ್ಬ, ಕಾಪಾಡ್ದೆ ನಿತ್ಯ. ಡ್ಯಾಡಿ ಅಂತಿದ್ದಾರೆ. ಯಾರು? ನಮ್ ಸ್ವಪ್ನನಪ್ಪ. ಅಮ್ಮ ಸ್ವಪ್ನ. ಏನ್ ಡ್ಯಾಡಿ, ರಾತ್ರಿನೇ ಮಾತಾಡಿದ್ವಲ್ಲ, ಮತ್ತೆ ಯಾಕೆ ಕಾಲ್ ಮಾಡ್ತೆ ಡ್ಯಾಡಿ? ರಾತ್ರಿ ನಿನ್ ಮಮ್ಮಿ ಮಾತಾಡಿದ್ಲಲ್ಲಮ್ಮ, ಅದಕ್ಕೆ ನಾನೀಗ ಕಾಲ್ ಮಾಡಿದೆ. ಹೌದಾ? ಹೇಗಿದ್ದೀರಾ ಡ್ಯಾಡಿ? ಜೈ ಬಾವಾ, ಗಂಗಾ ಅಕ್ಕ ಎಲ್ರೂ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದಾರಮ್ಮ. ನೀನ್ ಇಲ್ಲ ಅನ್ನೋದು ಬಿಟ್ರೆ ಎಲ್ರೂ ಆರಾಮಾಗಿದ್ದಾರೆ. ನಾನು ಈಗ್ಲೇ ಅಲ್ಲಿಗೆ ಬರೋದಕ್ಕಾಗಲ್ಲ, ಏನು ಅನ್ಕೋಬೇಡಿ. ಪರವಾಗಿಲ್ಲಮ್ಮ, ನಿಂಗೆ ಇಷ್ಟ ಬಂದಾಗ ಬಾ. ಓಕೆ ಡ್ಯಾಡಿ, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾಡ್ಲಾ?
ಬಾವನ್ನ ಅಕ್ಕನ್ನ ಕೇಳ್ದೆ ಅಂತ ಹೇಳು. ಬಾಯ್ ಬಾಯ್ನಮ್ಮ. ಬಾಯ್. ಕೇಳಿದ್ಯಾ ಜೈ? ಈಗ ನಿನ್ ಡೌಟ್ ಕ್ಲಿಯರ್ ಆಯ್ತಾ? ಮತ್ತೆ ನೈಟ್ ಕೇಳಿದ್ಕೆ ಫ್ಯಾಮಿಲಿ ಫ್ರೆಂಡ್ ಅಂತ ಅತ್ತೆ ಯಾಕೆ ಸುಳ್ಳು ಹೇಳಿದ್ದು? ಹೌದು, ನಮ್ ಸ್ವಪ್ನ ಅಂದ್ರೆ ನೀನೇನಾದ್ರೂ ಅನ್ಕೋತಿ ಅಂತ ಸುಳ್ಳು ಹೇಳಿದ್ವಿ. ಸ್ವಪ್ನ ಹತ್ರ ಮಾತಾಡಿದ್ರೆ ನಾವ್ಯಾಕೆ ತಪ್ಪು ತಿಳ್ಕೊತೀವಿ? ಅವಳನ್ ಕಂಡ್ರೆ ನಿಮ್ಗೆ ಆಗಲ್ವಲ್ಲ? ಅವಳ ಕಣ್ಣಲ್ಲಿ ನೀರ್ ಹಾಕ್ಸಿ ಮನೆಯಿಂದ ದಬ್ಬದ್ರಲ್ಲ. ನಾವೇನ್ ಕಳ್ಸಿಲ್ಲ, ಅವಳೇ ಹೋಗಿದ್ದು. ಇವಾಗ ನಮ್ಮ ಯಜಮಾನ್ರು ಕೂಡ ಹೋಗ್ತೀನಿ ಅಂತಿದ್ದಾರೆ. ಎಲ್ಲೂ ಹೋಗೋದ್ ಬೇಡ ಚಿಕ್ಕಪ್ಪ. ಅವ್ರ ಅನುಮಾನ ಬಗ್ಗೆ ಹರಿತಲ್ಲ, ನೀವಿಲ್ಲೇ ಇರಿ. ಆ ಮಾತನ್ನ ಜೈ ಹೇಳ್ಬೇಕು. ಅವಳು ಹೇಳಿದ್ಲಲ್ಲ, ಇರಿ. ನೀವ್ ಹೇಳಿದ್ದಕ್ಕೆ ಇರ್ತೀನಿ. ಇನ್ನೊಂದ್ಸಲ ಹೀಗೆ ಅನುಮಾನ ಪಟ್ರೆ ಮಾತ್ರ ಇರಲ್ಲ. ಲಗೇಜ್ ತಗೊಂಡು ಹೋಗಿ ಒಳಗಿಡೆ. ಆಗ್ಲೇ ಓ ಅಂತ ಟೆನ್ಷನ್ ಆಗಿದ್ರಿ, ಈಗ ತುಂಬಾ ಹ್ಯಾಪಿ ಆಗಿದ್ದೀರಲ್ಲ. ಏನ್ ಸರ್ ಸ್ಟೋರಿ? ಏಯ್, ನಿನಗ್ ಸ್ಟೋರಿ ಹೇಳೋರ್ ತರ ಕಾಣ್ತಿದೀವ? ಹೋಗ ಆ ಕಡೆ ಹೋಗು. ಎಕ್ಸ್ಕ್ಯೂಸ್ ಮಿ. ಹೇಳಿ. ಐ ಆಮ್ ರಾಣಾ ಪ್ರತಾಪ್, ಡೆಲ್ಲಿ ಹಾರ್ಸ್ ಕ್ಲಬ್ ರೇಸ್ ಮೆಂಬರ್. ದಿಸ್ ಇಸ್ ಮೈ ಕಾರ್ಡ್. ರೈಡ್ ಮಾಡೋಕ್ಕೆ ನನಗೆ ಒಳ್ಳೆ ಹಾರ್ಸ್ ಬೇಕು. ಶ್ಯೂರ್. ಇಲ್ಲಿರೋ ಹಾರ್ಸಲ್ಲಿ ಯಾವುದೇ ಇಷ್ಟ ಆಗುತ್ತೋ ತಗೊಳ್ಳಿ. ಓಕೆ. ಐ ವಾಂಟ್ ದಟ್ ಹಾರ್ಸ್. ಸಾರಿ ಸರ್, ಅದು ಒಬ್ಬ ಹುಡುಗಿದು. ಯಾಕೆ ಗಂಡಸರು ಆ ಹಾರ್ಸ್ನ ರೈಡ್ ಮಾಡಬಾರ್ದಾ? ಅವ್ರ ಹಾರ್ಸನ್ನು ಯಾರಿಗೂ ಕೊಡೋಲ್ಲ. ಮನಿ ಆಫರ್ ಮಾಡಿ. ಅವ್ರ ಹತ್ರನೇ ತುಂಬ ದುಡ್ಡಿದೆ ಸರ್, ಕೋಟ್ಯಾಧಿಪತಿ. ನಮಸ್ತೆ ಮೇಡಮ್. ಹೌ ಡೇರ್ ಯು ಟು ಟಚ್ ಮೈ ಹಾರ್ಸ್? ನನ್ ಕುದ್ರೆ ಬೇರೆಯವ್ರು ಯಾರಾದ್ರೂ ಮುಟ್ಟಿದ್ರೆ ನನ್ಗಾಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಮ್ಯಾನೇಜರ್. ಮೇಡಮ್ ಹೇಳಿ ಮೇಡಮ್. ಈ ಈಡಿಯಟ್ನ ಇಮಿಡಿಯೇಟ್ಲಿ ಜಾಬ್ ಇಂದ ತೆಗೀರಿ. ನಾಳೆಯಿಂದ ನ್ಯೂ ಟ್ರೈನರ್ ಇರಬೇಕು. ಓಕೆ ಮೇಡಮ್. ಔಟ್. ಇಂಟ್ರೆಸ್ಟಿಂಗ್. ನಿಲ್ಸ್ 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 ನಿಲ್ಸು. ಗಿಡನೆಲ್ಲ ಹುಷಾರಾಗಿ ಇಳಿಸು. ಹುಷಾರು. ಏನ್ ನಾಣಿ ಅವ್ರೆ, ಹೂವಿನ ಗಿಡ ತಂದಿದ್ದೀರಾ? ಏನು ಮೇಡಮ್, ಸಾರ್ ತರಿಸಿದ್ರು. ಇಷ್ಟು ಗಿಡ ಯಾಕೆ? ಅದನ್ನ ನೀವು ಸಾರ್ ಹತ್ರನೇ ಕೇಳಬೇಕು. ಯಾಕ್ರಿ ಗಿಡ ಎಲ್ಲ? ಫ್ಲವರ್ಸ್ಗೆ ಇದನ್ನ ಬೆಳೆಸಿ ಹೂ ಕುಯ್ಕೋಬಹುದು. ಅಷ್ಟು ಶ್ರಮ ಯಾಕೆ? ಬೇಕಾದಾಗ ಕೊಂಡ್ಕೋಬಹುದಲ್ವಾ? ಅಷ್ಟು ಮಾತ್ರಕ್ಕೆ ಹೂವಿನ ತೋಟ ಬೆಳೆಸ್ಬೇಕಾ? ಈ ಹೂವು ಬೇಬಿಗಾಗಿ. ಈಗ ಈ ಗಿಡ ನೆಟ್ರೆ ಬೇಬಿ ಹುಟ್ಟಿ ಬೆಳೆದು ದೊಡ್ಡವರಾಗೋದ್ರೊಳಗಡೆ ಹೂ ಬಿಡುತ್ತೆ. ಬೇಬಿನ ದಿನಕ್ಕೊಂದು ಹೂವಿಂದ ರೆಡಿ ಮಾಡ್ಬೋದು. ಅಯ್ಯೋ, ಹೇಗಿದೆ ನನ್ನ ಐಡಿಯಾ? ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ಮೇಡಮ್. ನಿಮ್ಗಾದ್ರೆ ಹೊರಗಿಂದ ಹೂ ತಂದು ಕೊಡ್ತಾರೆ, ಬೇಬಿಗಾದ್ರೆ ದೊಡ್ಡದಾಗಿ ಹೂವಿನ ತೋಟನೇ ಮಾಡ್ತಾ ಇದ್ದಾರೆ. ಏನಿದು ಅನ್ಯಾಯ? ನಾಣಿ ಸರ್,
ನಮ್ಮಿಬ್ರು ಮಧ್ಯೆ ತಂದಿಡ್ಬೇಡ. ತರೋದೇನ್ ಸರ್, ನೀವು ಕೇಳಿ ಮೇಡಮ್. ಹೇಳ್ರಿ ಯಜಮಾನ್ರೆ, ನನಗೊಂದ್ ನ್ಯಾಯ, ನಿಮ್ ಮಗ್ಳಿಗೊಂದ್ ನ್ಯಾಯನಾ? ಇಲ್ಲ ಬಂಗಾರ, ಚಿಕ್ಕ ಮಕ್ಕಳು ಹೂವಿನ ಹಾಗಲ್ವಾ, ಅದಕ್ಕೆ ನಮ್ ಬೇಬಿಗೆ ಈ ಹೂ ತರಿಸಿದ್ದು. ಚೆನ್ನಾಗೆ ಕವರ್ ಮಾಡಿದ್ರಿ. ನಾನು ಹೇಳಿದ ಕೆಲಸ ಆಯ್ತಲ್ಲ, ಆಫೀಸಿಗೆ ಹೋಗು. ಮನೇನೆ ಆಫೀಸ್ ಮಾಡ್ಬಿಟ್ಟಿದ್ದೀರಾ, ಮತ್ತೆ ಆಫೀಸ್ಗೆ ಯಾಕೆ? ಹಾಗಾದ್ರೆ ಹೋಗಿ ಹಾರೆ ತಗೊಂಡ್ ಬಾ. ಯಾಕೆ ಸರ್? ಗಿಡ ನೆಡ್ಬೇಕಪ್ಪ. ಅದಕ್ಕ ನಾನು ಇನ್ಯಾಕೋ ಅಂತ ಎದುರ್ಕೊಂಡ್ಬಿಟ್ಟಿದ್ದೆ. ತಗೊಂಡ್ಬರ್ತೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಎನಿ ಗುಡ್ ನ್ಯೂಸ್? ಎಸ್ ಸರ್, ನೀವು ಸಸ್ಪೆಕ್ಟ್ ಮಾಡಿದ ವಾಯ್ಸ್ ಬಗ್ಗೆ ಎನ್ಕ್ವೈರಿ ಮಾಡಿದೆ ಸರ್. ಆ ವಾಯ್ಸ್ ಸ್ವರೂಪ ಶ್ರೀನಿವಾಸ್ ಡಾಟರ್ ನಿತ್ಯ ಶ್ರೀನಿವಾಸ್ ವಾಯ್ಸ್ಗೆ ಮ್ಯಾಚ್ ಆಗುತ್ತೆ. ಆ ವಾಯ್ಸ್ ರೆಕಾರ್ಡಿಂಗ್ ಕೇಳಿದ್ರೆ ಅವರು ಸತ್ತಿಲ್ಲ, ಬದುಕೇ ಇದ್ದಾರೆ ಅಂತ ಡೌಟ್ ಬರ್ತಿದೆ ಸರ್. ವಾಯ್ಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಟ್ರೇಸ್ ಮಾಡಿ ಪೂರ್ತಿ ರಿಪೋರ್ಟ್ ಕೊಡ್ತೀನಿ ಸರ್. ಏನ್ ಮಾತಾಡ್ತಿದ್ದೀಯ ನೀನು? ಅಷ್ಟಕ್ಕೂ ಸತ್ತಿರೋರು ಬದುಕಿದ್ದಾರೆ ಅಂದ್ರೆ ಹೆಂಗೆ? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಸತ್ತಿರೋ ವ್ಯಕ್ತಿ ನನ್ ಮೇಲೆ ಅಟ್ಯಾಕ್ ಮಾಡಕ್ಕಾಗತ್ತಾ? ನನ್ ಗಂಡ ನಿಮ್ಗೆ ಎನ್ಕ್ವೈರಿ ಮಾಡೋಕ್ ಹೇಳಿರೋದು, ದೇವದ ಕತೆ ಹೇಳೋದಿಕ್ಕಲ್ಲ. ಇವ್ರ ಮಾತೆಲ್ಲ ನಂಬೇಡಿ ಸರ್, ಇವರು ತಪ್ಪು ರಿಪೋರ್ಟ್ ಕೊಡ್ತಿದ್ದಾರೆ. ಹೌದ್ರಿ, ಎಲ್ಲ ಸುಳ್ಳು ಹೇಳ್ತಾ ಇದಾರೆ. ನೀವಿಬ್ರು ನಿಲ್ಲಿಸ್ತೀರಾ? ಅವ್ರೇನೋ ಹೇಳಿದ್ರು, ನಾನು ಕೇಳಿದೆ, ಅದಕ್ಕೆ ನೀವಿಬ್ರು ಯಾಕೆ ಗಾಬರಿ ಆಗ್ತಿದ್ದೀರಿ? ಅದಲ್ರಿ, ಅದು ಅವ್ರು ಹೇಳಿದ್ದು ನಿಜನೋ ಸುಳ್ಳು ಅಂತ ನಾನು ತಿಳ್ಕೊತೀನಿ. ಯು ಡೋಂಟ್ ವರಿ, ನೀವು ಹೋಗಿ ಆಫೀಸರ್. ಓಕೆ ಸರ್. ಸಮಥಿಂಗ್ ಈಸ್ ರಾಂಗ್. Hi. What? Nice horse. I'm Rana Pratap. So what? You? Why? Just asking. Get lost. ರೇಸ್ ಮಾಡಕ್ ಬಂದಿದ್ದೀನಿ. ಹಿಂದೆ ಮುಂದೆ ಗೊತ್ತಿಲ್ದವ್ರ ಜೊತೆ ನಾನು ರೇಸ್ ಮಾಡಲ್ಲ. ನನ್ ಜೊತೆ ರೇಸ್ ಮಾಡ್ಬೇಕು ಅಂದ್ರೆ ಒಂದ್ ರೇಂಜ್ ಇರ್ಬೇಕು. ರೇಸ್ ಮಾಡ್ದಾಗ್ಲೇ ಅಲ್ವಾ ರೇಂಜ್ ಏನು ಅಂತ ತಿಳಿಯೋದು. ಯಾಕೆ ನಿಮ್ಮ ಹಾರ್ಸ್ಗೆ ಹೊಸಬ್ರು ಅಂದ್ರೆ ಭಯನಾ? ಭಯ ನನ್ನ ಜೀನ್ನಲ್ಲೇ ಇಲ್ಲ, ಜೀನ್ಸ್ ಹಾಕಿರೋ ನನಗೂ ಇಲ್ಲ. ಲೆಟ್ಸ್ ಸ್ಟಾರ್ಟ್. ರೇಸ್ ಅಂದ್ರೆ ಇದು.